ಈಕೆಗೆ ಮದುವೆ ಅಂದ್ರೇ ಅದೊಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಶ್ರೀಮಂತರನ್ನೇ ಟಾರ್ಗೆಟ್ ಮಾಡೋದೇ ಶ್ರೀಮಂತರನ್ನು. ಕೋಟಿ ಕೋಟಿ ವಸೂಲಿ ಮಾಡೋದು. 10 ವರ್ಷಗಳಲ್ಲಿ 3 ಮದುವೆ ಆಗಿರೋದು, 1.25 ಕೋಟಿ ರೂಪಾಯಿ ವಸೂಲಿ ಮಾಡ್ಬೋದು. ಯಾವ ಬಿಸ್ನೆಸ್ಸಲ್ಲಿ ಇದೆಯಪ್ಪ ಇಷ್ಟು ಹಣ, ಇಷ್ಟು ರಿಟರ್ನ್ಸ್ ಇನ್ನೆಲ್ಲೂ ಇಲ್ವಲ್ರಿ. ಇದು 1.25 ಕೋಟಿ 10 ವರ್ಷ. 10,000 20,000 ಸಂಬಳ ತೊಗೊಂಡು ಅಥವಾ 25,000 ಸಂಬಳ ತೊಗೊಂಡು 1.25 ಕೋಟಿ ಸಂಪಾದನೆ ಮಾಡೋದು ಹೇಗೆ? ಸಂಬಳ ತೊಗೊಂಡು ಖರ್ಚೇ ಆಗೋಗುತ್ತೆ. ಸೇವಿಂಗ್ಸ್ಗೆ ಅಂತ 2,000 ಉಳಿಯಲ್ಲ ಅದರಲ್ಲಿ. ಆ ಥರ ಲೆಕ್ಕದಲ್ಲಿ ಹಾಕ್ಕೊಂಡ್ರು ಕೂಡ ಯಾವ ಕಾಲಕ್ಕೆ ಇಷ್ಟು 1.25 ಕೋಟಿ ಸಂಪಾದನೆ ಮಾಡೋದು ಅಂತ. 10 ವರ್ಷದಲ್ಲಿ 3 ಮದುವೆ ಆಗಿರೋದು, 1.25 ಕೋಟಿ ವಂಚನೆ ಮಾಡಿರೋದು, ವಸೂಲಿ ಮಾಡಿರೋದು. ಸೆಟ್ಲ್ಮೆಂಟ್ ಹೆಸರಲ್ಲಿ ಹೆದರಿಸೋದು, ಬೆದರಿಸೋದು, ಹಣವನ್ನು ಲೂಟಿ ಮಾಡೋದು. ಉತ್ತರಾಖಂಡದ ಸೀಮಾ ಅಲಿಯಾಸ್ ನಿಕ್ಕಿ ಇದೀಗ ಅರೆಸ್ಟ್ ಆಗಿರೋದಲ್ಲಿ 2013ರಲ್ಲಿ ಆಗ್ರಾದ ಉದ್ಯಮಿಯೊಬ್ಬರ ಜೊತೆಗೆ ಇವ್ರದ್ದು ಮೊದಲ ಮದುವೆ ಆಗುತ್ತೆ. ಬಳಿಕ ಪತಿ ವಿರುದ್ಧವಾಗಿ ಕೇಸ್ ಹಾಕ್ತಾರೆ. 75 ಲಕ್ಷ ರೂಪಾಯಿ ವಸೂಲಿ ಮಾಡಿದರು. 2017ರಲ್ಲಿ ಗುರುಗ್ರಾಮದ ಟೆಕ್ಕಿ ಜೊತೆ ಮದುವೆ ಆಗುತ್ತೆ. ಅವನ ಕಡೆಯಿಂದನೂ ಕೂಡ ವಸೂಲಿ ಮಾಡಿರೋದು, ಕೇಸನ್ನು ದಾಖಲಿಸಿ. ಸೆಟ್ಲ್ಮೆಂಟ್ ಹೆಸರಲ್ಲಿ 10 ಲಕ್ಷ ರೂಪಾಯಿಯನ್ನು ಕಿತ್ತಿದ್ದು ಇದೇ ಮಹಿಳೆ. ಮತ್ತೆ 2023ರಲ್ಲಿ ರಾಜಸ್ಥಾನದ ಜೈಪುರದ ಉದ್ಯಮಿ ಬಿಸ್ನೆಸ್ ಮ್ಯಾನ್ ಇವ್ರ ಜೊತೆಗೆ ಮದುವೆ ಆಗುತ್ತೆ. ಮನೆಯಲ್ಲಿದ್ದಂಥ 36 ಲಕ್ಷ ರೂಪಾಯಿ ಹಣ, ಚಿನ್ನಾಭರಣದೊಂದಿಗೆ ಇದೇ ವಂಚಕಿ ಪರಾರಿಯಾಗಿದ್ದು. ದೂರಿನ ಮೇರೆಗೆ ವಂಚಕಿಯನ್ನು ರಾಜಸ್ಥಾನದ ಜೈಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮ್ಯಾಟ್ರಿಮೋನಿಯಲ್ ಸೈಟ್ಗಳಲ್ಲಿ ಶ್ರೀಮಂತರಿಗೆ ಗಾಳ ಹಾಕ್ತಾ ಇದ್ದದ್ದು ಇದೇ ಆರೋಪಿ. ವಿಚ್ಛೇದಿತ ಅಥವಾ ಪತ್ನಿ ಮೃತಪಟ್ಟಂಥ ಗಂಡಸರೇ ಈಕೆಯ ಟಾರ್ಗೆಟ್ ಆಗಿತ್ತು.